ನಾರಾ ಭರತ್ ರೆಡ್ಡಿ ಅವ್ರ ಮೇಲೆ ಇದು ಪೂರ್ಣ ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ, ಯಾರು ಉಡಾಳರು ಯಾರು ಲಫಂಗರು ಅನ್ನೋದು ಗೊತ್ತಾಗಲಿ ಅನ್ನುವಂಥ ಮಾತು ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಬಿ ಜೆ ಪಿಗರು ವಿಶೇಷವಾಗಿ ಈ ಬಳ್ಳಾರಿಯ ಈ ಘಟನೆಯನ್ನು ತಮ್ಮ ಮೂಗಿನ ನೇರಕ್ಕೆ ಒಯ್ಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದೇ ಕಾಲಕ್ಕೆ ನಮ್ಮ ಏನಪ್ಪ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸಹಿತ ಈ ಒಂದು ಬಳ್ಳಾರಿ ನಡೆದಂಥ ಕೇಸನ್ನು ಆದಷ್ಟು ಭಾಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಾ, ಯಾಕಂದರೆ ಆಲ್ರೆಡಿ ಭಾವನಾತ್ಮಕ ಜನ ಬಿ ಜೆ ಪಿ ಜೊತೆಗೆ ಹೆಚ್ಚು ಗುರುತಿಸ್ಕೊಳ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಇದು ಇಲ್ಲ ಕಾಂಗ್ರೆಸ್ಸಿಗರ ಮಾಡಿದಂಥದ್ದು, ಕಾಂಗ್ರೆಸ್ಸಿಗರ ಬಂದೂಕಿನಿಂದ ಗುಂಡು ಬಂದು ಬಿಡೋದು ಅನ್ನುವಂಥ ಮಾತು ರುಜುವಾದಂಗೆ ನಿಜವಾಗಿಯೂ ಅದು ಹೊಡೆದು ಯಾರಿಗೆ ಬಿಡೋದಪ್ಪ ಅಂದ್ರೆ ಕಾಂಗ್ರೆಸ್ಸಿಗೆ ಅನ್ನೋದು ಎರಡು ಮಾತಿಲ್ಲ. ಅದೇನೋ ಆಗಲಿ, ಗುಂಡಿನ ಹೊಡೆತ ಮರೆತ ಕಡಿಮೆ ಆಗ್ಯದ. ಆದರೆ ಅದೇ ಕಾಲಕ್ಕೆ ನೀಡಲಾರದ ಮಾತು ಅದೇ ರೀತಿ ಮಾತಾಡಿ ತಮ್ಮ ಅಭಿಪ್ರಾಯ ಹೇಳುವಂಥ ವಿಚಾರಗಳು ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಘಟನೆ, ಬಳ್ಳಾರಿ ಘಟನೆ ಈ ದಿನಗಳಲ್ಲಿ ಮತ್ತೊಮ್ಮೆ ಈ ಜನರಲ್ಲಿ ವಿಶೇಷವಾಗಿ ಈ ಹಿಂದುಳಿದ ಮುಂದುವರಿದ ನಾವು ಕರಿತೀವಿ, ಇವ್ರ ಮಧ್ಯದಲ್ಲಿ ತಿಕ್ಕಾಟ ಕಾರಣ ಆದರೂ ಆಗ್ಬೋದೇನೋ ಅನ್ನುವಂಥ ಮಾತು. ಮತ್ತು ಅದೇ ಕಾಲಕ್ಕೆ ಬಿ ಜೆ ಪಿಗರಿಗೆ ಇದೊಂದು ಹೊಸ ವಿಷಯ ಸಿಕ್ಕಂಗಾಗಿದೆ. ಈಗ ಈ ಒಂದು ಕೇಸ್ನಲ್ಲಿ ಆದರೂ ನಾರಾ ಭರತ್ ರೆಡ್ಡಿ ಅವರು ಓಪನ್ ಆಗಿ ಜನಾರ್ದನ್ ರೆಡ್ಡಿ ಅವರು ಸವಾಲು ಹಾಕಿದ್ದು, ಮಾತಾಡಿದ್ದು, ಮಾಡಿದ್ದು ಅವೆಲ್ಲನೂ ಇವತ್ತು ಏನಪ್ಪ ಅಂತಂದ್ರೆ ಯಾರು ಹೆಚ್ಚು ಗುಂಡಪ್ಪ ಅನ್ನೋದು ಉತ್ತರಗಳು ಅಲ್ಲಿ ಸಿಗ್ತಾ ಇದ್ದಾವಂತ. ಏನೋ ಆಗಲಿ, ಜನಾರ್ದನ್ ರೆಡ್ಡಿ ಅವರಷ್ಟ ಪ್ರಬುದ್ಧತೆ, ಒಂದು ರೀತಿಯಿಂದ ರಾಜಕೀಯ ಹಿಡಿತ, ಒಂದು ಇವತ್ತಿನ ಏನು ರಾಜಕೀಯ ಅದಲ್ಲ, ಆ ರಾಜಕೀಯ ಹಿಡಿತವನ್ನು ಕೈಯಲ್ಲಿ ತೆಗೆದುಕೊಳ್ಳುವಂಥ ನಾಲೆಜ್ ಏನಪ್ಪ ಜನಾರ್ದನ್ ರೆಡ್ಡಿ ಅವ್ರಿಗೆ ಹೆಚ್ಚು ಇರೋದ್ರಿಂದ, ಯಾಕೆ ಅನುಭವ ಅದ, ಆ ದಿಶೆಯಲ್ಲಿ ಅವರು ಆದಷ್ಟು ಇದನ್ನು ಭಾಳ ಪ್ಲ್ಯಾನ್ ಸರಿ ಎತ್ತಿ ಹಾಕ್ತಾ ಇದ್ದಾರೆ. ಆದರೆ ಅದೇ ಕಾಲಕ್ಕೆ ನಾರಾ ಭರತ್ ರೆಡ್ಡಿ ಸಹಿತ ಇದನ್ನು ಹೇಗಾದರೂ ಮಾಡಿ ಅವ್ರನ್ನ ಅಟ್ಯಾಕ್